forever on fire. ಬಿಜೆಪಿಯ ಹಗರಣಗಳು ತನಿಖೆಯಲ್ಲಿದ್ದಾವೆ. 6 ತಿಂಗಳು ಸಮಯ ಕೊಡಿ. ಬಿಜೆಪಿ ಜೆಡಿಎಸ್ನ ಅರ್ಧಕ್ಕರ್ಧ ಜನ ಜೈಲಲ್ಲಿರ್ತಾರೆ, ಇನ್ನರ್ಧಕ್ಕರ್ಧ ಜನ ಬೇಲ್ನಲ್ಲಿರ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರ್ಯಾರು ಜೈಲಿನಲ್ಲಿರ್ತಾರೆ, ಯಾರ್ಯಾರು ಬೇಲ್ ಮೇಲೆ ಹೊರಗಡೆ ಇರ್ತಾರೆ? ಅಕ್ರಮಗಳ ತನಿಖೆಗಳು ಬೇರೆ ಬೇರೆ ಹಂತದಲ್ಲಿದ್ದಾವೆ. ಕೆಲ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಆಗಿದೆ, ಇನ್ನೂ ಕೆಲ ಅಕ್ರಮಗಳ ಬಗ್ಗೆ ತನಿಖೆ ನಡೀತಾ ಇದೆ, ಇನ್ನೂ ಕೆಲ ಪ್ರಕರಣಗಳನ್ನ ತನಿಖೆ ಕೊಡಬೇಕಿದೆ, ಇನ್ನೂ ಕೆಲ ಕೇಸ್ಗಳನ್ನ ರೀಓಪನ್ ಮಾಡಬೇಕಾಗಿದೆ. ಮಧ್ಯಂತರ ವರದಿಗಳ ಪರಿಶೀಲನೆ ಕೂಡ ನಡೆದಿದೆ. ಇದರ ಆಧಾರದಲ್ಲಿ ನಾವು ಕ್ರಮ ತೆಗೆದುಕೊಳ್ತೇವೆ. ಬೆಂಗಳೂರಿನಲ್ಲಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಇದು ಪ್ರೋಗ್ರೆಸ್ನಲ್ಲಿ ಇದೆ. ಈಗ ನಿಮ್ಮ ಯಾವುದು ನಿಮ್ಮ 40% ಭ್ರಷ್ಟಾಚಾರದ ಆರೋಪ ಏನಿತ್ತು ಅದ್ರ ತನಿಖಾ ಇಟ್ಸ್ ಇನ್ ಪ್ರೋಸೆಸ್ಸು. PSIದು ಈಗಾಗಲೇ ಅವರು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟು ಇದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದೆ. ಅದಕ್ಕೆ ನಾವು ತಕ್ಕಂಗೆ ನಾವು ಮೂವ್ ಮಾಡ್ತಾ ಇದ್ದೀವಿ. KKRDB ಹಗರಣ ಇರ್ಬೋದು, ಹೀಗೆ ಎಲ್ಲ ಹಗರಣವು ಬೇರೆ ಬೇರೆ ಹಂತದಲ್ಲಿವೆ. ಅವೆಲ್ಲನೂ ಕೂಡ ಮುಂಚೆ ನಾವು ಕ್ಲೋಸ್ ಮಾನಿಟರಿಂಗ್ ಮಾಡ್ತಾ ಇರಲಿಲ್ಲ, ಯಾಕಂದರೆ ಡ್ಯೂ ಪ್ರೊಸೆಸ್ ಆಫ್ ಲಾ ಶುಡ್ ಬಿ ಫಾಲೋಡ್ ಅಂತ. ಈಗ ಇಂಟ್ರಿಮ್ ರಿಪೋರ್ಟ್ಗಳು ಯಾವುದಕ್ಕೆ ಬಂದಿದೆ ಅದಕ್ಕೆ ಸೂಕ್ತವಾದಂಥ ಕ್ರಮ ನಾವು ತಗೋತೀವಿ. ಇನ್ನೂ ಒಂದು 6 ತಿಂಗಳು ಕೊಡಿ, ಮ್ಯಾಕ್ಸಿಮಮ್ 6 ತಿಂಗಳು 1 ವರ್ಷ. ಅರ್ಧ ಜನ ಜೈಲಿಯಲ್ಲಿರ್ತಾರೆ, ಇನ್ನು ಅರ್ಧ ಜನ ಬೇಲಿಗೆ ಓಡಾಡ್ತಾರೆ. BJP ಆಗುತ್ತೆ 100%. ಉಪ್ಪು ತಿಂದರೆ ನೀರು ಕುಡಿಲೇಬೇಕಲ್ಲ. ಈಗ ನಾವು ಹೇಳ್ತಾ ಇರೋದೇ ಸರ್, 45 ರೂಪಾಯಿ ಮಾಸ್ಕು 150ಕ್ಕೆ ಮಾರಿರೋದಂತ. 15% ವಿಜೇಂದ್ರ ಸರ್ವಿಸ್ ಟ್ಯಾಕ್ಸ್ ತಗೊಂಡಿರೋ ಕಂಪ್ಲೇಂಟು ನಾವು ಕೊಟ್ಟಿದ್ದೀವ, 7 ಜನ BJP MLAಗಳು ಕೊಟ್ಟಿರೋದ. ಇವೆಲ್ಲನೂ ಮಾಡ್ತಾ ಇದ್ದೀವಿ, 100% ಆಗುತ್ತೆ. ಭಾಳಷ್ಟು ಇದು ಪ್ರೋಗ್ರೆಸ್ನಲ್ಲಿ ಇದೆ. ಈಗ ನಿಮ್ಮ